ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಮ ಮಹೇಶ್ ರಾಜ್ ಅಂಡ್ ಪ್ರದೀಪ್ ರಾಜ್ ಮಾತಾಡೋದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಂಬಲ್ ರಿಕ್ವೆಸ್ಟು. ಒಂದು ಒಳ್ಳೆ ಹೊಸ ಪ್ರಾಪರ್ಟಿ ರೀ. ನಿಮಗೆ ಇಷ್ಟು ಕಮ್ಮಿಗೆ ಯಾರು ತೋರಿಸ್ರಿ, ಮಾಡ್ಕೊಂಬಿಡ್ತೀನಿ. ಅಲ್ಲಿ ವಾಟರ್ ಚಾನಲ್ಲು ಬೋರ್ ಇದ್ದರೆ ಹೇಳ್ರಿ, ಇಷ್ಟು ಕಮ್ಮಿಗೆ ಯಾರಾದರೂ ಹೇಳಿ, ಅದನ್ನು ನಾನು ಕಸ್ಟಮರಿಗೆ ಕೊಡಿಸ್ತೀನಿ. ಇಷ್ಟು ಕಮ್ಮಿಗೆ ಯಾರಿಗೆ ಕೊಡ್ತಾರೆ? ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿ ಮೇಲ್ಗಡೆ ಡಿಸ್ಪ್ಲೇ ಆಗ್ತಿರೋ ನಂಬರ್ ಕಾಲ್ ಮಾಡಿ. ಎನಿ ಎಂಕ್ವೈರಿ, ಇದು ಪ್ರದೀಪ್ ಆ್ಯಂಡ್ ಮಹೇಶ್ ರಾಜ್ ಅಂತೇಳಿ, ಪ್ರದೀಪು ಆ್ಯಂಡ್ ಮಹೇಶ್ ರಾಜ್ ಅಂತೇಳಿ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ, ಓಕೆನಾ? ಇಷ್ಟು ಕಮ್ಮಿಗೆ ಎಲ್ಲಿದೆ ಲ್ಯಾಂಡು ನೀವೇ ಹೇಳಿ. ಇಷ್ಟು ಕಮ್ಮಿಗೆ ಕೊಡ್ಸಿರಿ, ಆಯಿತು. ನೀರಿರಲ್ಲ, ಏನಿರಲ್ಲ. ಇದು ಎಷ್ಟು ಗೊತ್ತಾ? ಬೋರ್ ಇರೋದು ಮತ್ತು ತೋಟ, ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ತೋಟ ನೋಡಿರಿ, ಇದೇ ಲ್ಯಾಂಡು. ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹೇಶ್ ರಾಜ್. ಸೊ ಒಂದು ಒಳ್ಳೆ ಪ್ರಾಪರ್ಟಿ ತಂದಿದ್ದೀನಿ. ಎಲ್ಲಿ ಅಂದರೆ ಗುಂಡ್ಲುಪೇಟೆ ಬೇಗೂರಿಂದ ಸ್ಯಾಂಡ್ರಳ್ಳಿಲಿ ಒಂದು ಒಳ್ಳೆಯ ಪ್ರಾಪರ್ಟಿ. ನಿಮಗೆ ಬೇಗೂರಿಂದ ಒಂದು 10 ಕಿಲೋಮೀಟ್ರ್ ಆಗುತ್ತೆ. ಒಳ್ಳೆಯ ಪ್ರಾಪರ್ಟಿ ತಂದಿದ್ದೀನಿ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ ಯಾರು ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮೈ ಹಂಬಲ್ ರಿಕ್ವೆಸ್ಟ್. ಸೊ ರೆಡ್ ಸಾಯಿಲ್ಲು, ಒಳ್ಳೆ ಜಮೀನು, ಟೋಟಲಿ ಇದು ಎಷ್ಟು ಎಕರೆ ಅಂದರೆ ಟೋಟಲಿ 14 ಎಕರೆ ಜಮೀನಿದು. ಮಾವು ತೋಟ, ತೆಂಗು, ಅಡಿಕೆ, ಸೀಬೆ, ನಿಂಬೆ, ಟೀಕು ಎಲ್ಲ ಇದೆ ಕಣ್ರಿ. ತೋರಿಸ್ತಾ ಹೋಗ್ತೀನಿ. ದಯವಿಟ್ಟು ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ. ಒಂದು ಮನೆ, ಒಂದು ಲೇಬರ್ ಸೆಡ್ಡು ಎಲ್ಲ ಇದೆ. ತಾರೋಡ್ ಅಪ್ರೋಚು. ದಯವಿಟ್ಟು ವೀಡಿಯೋ ಸ್ಕಿಪ್ ಮಾಡಬೇಡಿ. ಪರ್ ಎಕರ್ಗೆ ಎಷ್ಟು ಏನು ಜನರಲ್ ಪ್ರಾಪರ್ಟಿ, ಒಂದು ಮನೆ ಇದೆ, ಒಂದು ಲೇಬರ್ ಸೆಡ್ ಇದೆ, ಒಂದು ಕುರಿ ಸೆಡ್ ಇದೆ. ದಯವಿಟ್ಟು ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮೈ ಹಂಬಲ್ ರಿಕ್ವೆಸ್ಟು. ಅಲ್ಲಿ ಮೇಲ್ಗಡೆ ಡಿಸ್ಪ್ಲೇ ಆಗುತ್ತೆ ಮಹೇಶ್ ರಾಜ್ ಆ್ಯಂಡ್ ಪ್ರದೀಪ್ ಅಂತ ಹೇಳ್ಬಿಟ್ಟು. ಆ ನಂಬರ್ಗೆ ದಯವಿಟ್ಟು ಕಾಲ್ ಮಾಡಿ. ವಿಸಿಟಿಂಗು, ಲೊಕೇಶನ್ನು, ಡೀಟೇಲ್ಸ್ ಏನೇ ಬೇಕಾದರೂ ಆ ನಂಬರ್ಗೆ ಕಾಲ್ ಮಾಡಿ ಕರ್ಕೊಂಡೋಗಿ ವಿಸಿಟ್ ಮಾಡಿಸ್ತಾರೆ, ಓಕೆನಾ? ಸೊ ವೀಡಿಯೋ ಕಂಟಿನ್ಯೂ ಮಾಡೋಣ. ನೀವೇ ನೋಡಿ, ಒಂದು ಮನೆ ವಿತ್ತು ಮಾವು ತೋಟ. ನೀವು ನೋಡ್ತಾ ಇರಲ್ಲ ವಿಡಿಯೋನ. ಇದು ತಾರೋಡ್ ಅಪ್ರೋಚು. ನೀವೇನು ಫಸ್ಟ್ ಸ್ಟಾರ್ಟಿಂಗೆಲ್ಲ ನೋಡಿದಿರ ತಾರೋಡ್ ಅಪ್ರೋಚು. ಒಂದು ಮನೆ ಇದೆ, ನೋಡ್ಕೊಬನ್ನಿ ಮನೇನ. ನೋಡಿದ್ರಲ್ಲ ಮನೆನ. ಈ ಥರ ಒಂದು ಮನೆ ಇದೆ, ಒಂದು ಲೇಬರ್ ಸೆಡ್ ಇದೆ, ಒಂದು ಕುರಿ ಫಾರ್ಮ್ ಇದೆ. ಇದು ಮಾವು ತೋಟ. ನೆಕ್ಸ್ಟ್ ಕಮೆಂಟ್ಸ್ ಆಗುತ್ತೆ, ತೆಂಗಿನ ತೋಟ ಕಮೆಂಟ್ಸ್ ಆಗುತ್ತೆ ನೋಡಿ. ನೆಕ್ಸ್ಟ್ ಇದು ಮನೆ, ತೆಂಗು ತೋಟ ನೆಕ್ಸ್ಟ್ ಬರ್ತದೆ ನೋಡ್ಕೊಳ್ಳಿ. ಇದಾದಮೇಲೆ ನೋಡಿ, ಇದು ಕೋಳಿ ಫಾರ್ಮ್ನೂ ಮಾಡ್ಕೋಬೋದು ನೀವು. ಆಲ್ರೆಡಿ ಕೋಳಿ ಫಾರ್ಮು ಇದೆ ನೋಡಿ. ಕೋಳಿ ಸೆಡ್ಡು ಏನು ನೋಡ್ತಾ ಇದ್ದೀರಾ ನೋಡಿ. ಕೌ ಫಾರ್ಮು ಇದೆ. ಅದು ಏನೋ ಒಂದು ಎಮರ್ಜೆನ್ಸಿಗೆ ಇಟ್ಕೊಂಡಿದ್ದಾರೆ, ಒಂದು 5-10 ಅಷ್ಟೇ ಹಸುಗಳನ್ನ ತಾವು ಇಟ್ಕೊಂಡಿದ್ದಾರೆ. ಸೊ ಇದಕ್ಕೆ ಒಂದು ಮೆಷಿನ್ ಮನೆ ಅಂತ ಕಟ್ತಾರೆ ಹಿಂದಿನ ಕಾಲದಲ್ಲಿ, ಅದು 2 ಇದೆ. ಟೋಟಲಿ 4 ಬೋರ್ ಇದೆ ಈ ಜಮೀನಲ್ಲಿ. ಮತ್ತು ತೆಂಗಿನ ತೋಟ ಇದೆ. ತೆಂಗಿನ ತೋಟ, ಮಾವು ತೋಟ, ಅಡಿಕೆ ತೋಟ. ಸೊ ನಿಮಗೆ ಇಷ್ಟೊಂದು ಚೀಫಾಗಿ ರೆಡ್ ಸಾಯಿಲ್ ಇಷ್ಟೊಂದು ಚೀಫಾಗಿ ಎಲ್ಲೂ ಸಿಗೋಲ್ಲ. ನೀವೇ ನೋಡಿ, ವಿಡಿಯೋ ನೋಡಿ. ಜನರಲ್ ಪ್ರಾಪರ್ಟಿ. ನಿಮಗೆ ಬೇಗೂರಿಂದ 15 ಕಿಲೋಮೀಟರ್, ಬೇಗೂರಿಂದ 10-15 ಕಿಲೋಮೀಟರು. ಮೈಸೂರಿಗೆ 40 ಕಿಲೋಮೀಟರ್ಸ್ ಅಷ್ಟೇ ನೋಡಿ. ಸುತ್ತಲೂ ಟೀಕು ಕಂಟ್ರಿ. ಯಾರಿಗೆ ಕೊಡ್ತಾರೆ ಜಮೀನು ಸುತ್ತಲೂ ಟೀಕ್ ಹಾಕಿರೋದನ್ನ ನೋಡಿರಿ. ಈಗ ಅರ್ಶಿನ ಬೆಳೀತಲ್ವ ಅಲ್ಲಿ, ಸುತ್ತಲೂ ಇದೇ ಥರ ಟೀಕು. ಒಳ್ಳೆ ಟೀಕ್ ಹಾಕವ್ರೆ ಸುತ್ತಲೂ ಒಳ್ಳೆ ಟೀಕ್. ನೀವೇ ನೋಡ್ತಾ ಇದ್ದೀರಲ್ಲ, ನೋಡ್ಕೊಂಡು ಬನ್ನಿ ನೋಡಿ ಎಷ್ಟು ಸಕ್ಕತ್ತಾಗಿದೆ ಜಮೀನು. ರೆಡ್ ಸಾಯಿಲು ನೀವೇ ನೋಡ್ತಾ ಇದ್ದೀರಾ. ಸುತ್ತಲೂ ಇದೇ ಥರ ಟೀಕ್ ಹಾಕಿರೋದು ನೋಡಿ. ಹೆಂಗೆ ಕಾಣುತ್ತೆ ಟೀಕು. ಈ ಥರ ಟೀಕ್ ಎಲ್ಲಿ ಹಾಕಿದ್ದಾರೆ? ವಿತ್ತು 5 ವರ್ಷ ಬಿಟ್ಟರೆ ಕಟಿಂಗ್ ಬರುತ್ತೆ, ಕೋಟಿಗಟ್ಟಲೆ ಹೋಗುತ್ತೆ. 5 ವರ್ಷ ಬಿಟ್ಟರೆ ಇದು ಇಷ್ಟು ಟೀಕ್ ಹಾಕಿರೋದು. ಸುತ್ತಲೂ ಇದೇ ಥರ ಟೀಕ್ ಹಾಕಿರೋದು 5 ಕೋಟಿಗೆ ಹೋಗುತ್ತೆ ಕಣ್ರಿ ಮಿನಿಮಮ್ ಅಂದ್ರೂ. ಇಲ್ಲಿಗೆ ಬನ್ನಿರಿ, ಇಲ್ಲಿಗೆ ಬಂದು ಇನ್ವೆಸ್ಟ್ ಮಾಡಿರಿ. ಇನ್ನೊಂದು ಸೆಡ್ ಸಿಗುತ್ತೆ ನೋಡಿ. ಅದು ಲೇಬರ್ ಸೆಡ್ಡೆ. ಟೋಟಲಿ 14 ಎಕರೆ ಕೊಟ್ಬಿಡ್ತಾವ್ರೆ. ತೆಂಗಿನ ತೋಟ, ಅರಿಶಿನ, ಬಾಳೆ, ನಿಂಬೆ, ಸೀಬೆ, ಸಪೋಟ ಎಲ್ಲ ಹಾಕಿದ್ದಾರೆ ನೋಡಿ. ನೀವೇ ನೋಡ್ತಾ ಇರಲ್ಲ. ಜನರಲ್ ಪ್ರಾಪರ್ಟಿ. ಮೈಸೂರಿಗೆ, ಬೇಗೂರಿಂದ ಮೈಸೂರು 40 ಕಿಲೋಮೀಟರು. ಅಲ್ಲಿಂದ 15 ಕಿಲೋಮೀಟರು ಈ ಲ್ಯಾಂಡ್ಗೆ ನೋಡಿ. ಇದು ಲೇಬರ್ ಸೆಡ್. ಇದು ಲೇಬರ್ ಸೆಡ್ಡು ನೋಡಿ. ವಿತ್ತು ಅಡಿಕೆನೂ ಹಾಕಿದ್ದಾರೆ, ಸ್ವಲ್ಪ ಅಡಿಕೆ ಹಾಕಿದ್ದಾರೆ. 1.5 ಎಕರೆಗೆ 4 ಅಡಿಕೆ ಹಾಕಿದ್ದಾರೆ. ಆಮೇಲೆ ಮೇಯ್ನ್ ಕ್ರಾಪ್ ಇದು ಇನ್ಕಮ್ಮು ತೆಂಗು ಪ್ಲಸ್ ಟೀಕು, ಎರಡೂ ಮೇಯ್ನ್ ಇನ್ಕಮ್ಮು ನೋಡಿ. ತೆಂಗು ನೋಡಿ ಎಷ್ಟು ಹಳೆಯದು. ಅಷ್ಟೊಂದು ಹಳೆಯೋದಲ್ಲ, ಹೊಸದೇ ತೆಂಗು. ಒಂದು 15 ವರ್ಷದ ತೆಂಗು ಇದು. ನೀವೇ ನೋಡ್ತಾ ಇರಲ್ಲ ನೋಡಿ.
ದಯವಿಟ್ಟು ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ಮೇಲೆ ಡಿಸ್ಪ್ಲೇ ಆಗ್ತಿರಲ್ಲ ಮಹೇಶ್ ರಾಜ್ ಆ್ಯಂಡ್ ಪ್ರದೀಪ್ ಅಂತ ಹೇಳ್ಬಿಟ್ಟು, ಆ ನಂಬರ್ಗೆ ಎನಿ ಎಂಕ್ವೈರಿ ಕಾಲ್ ಮಾಡಿ, ಎನಿ ಟೈಮ್ ಕಾಲ್ ಮಾಡಿ. ಸೊ ಅಲ್ಲಿ ಡಿಸ್ಪ್ಲೇ ಆಗ್ತಿದೆ ನಂಬರ್ಗೆ. ಸೊ ನೋಡಿ, ಇದು ನೋಡಿ ಎಷ್ಟು ಸಖತ್ತಾಗಿದೆ ರೀ ಲ್ಯಾಂಡು. ಈ ಥರ ಲ್ಯಾಂಡು ಇಷ್ಟೊಂದು ಚೀಪಾಗಿ 37 ಲಕ್ಷ ರೂಪಾಯಿಗೆ ತೋಟ ಕೊಡ್ತಾರೆ ಅಂದರೆ ಒಂದು ಎಕರೆ, ನೀವೇ ಆಶ್ಚರ್ಯ ಪಡಬೇಕು. ಯಾರೂ ಕೊಡಲ್ಲ ಸರ್. ನೀವು ಇದು ನಿಮ್ಮ ಹತ್ರ ಇದ್ದರೆ ಹೇಳಿ, ಬೇಕಾದ್ರೆ ಬೈ ಮಾಡ್ತೀವಿ, ನಮ್ಮ ಕಸ್ಟಮರ್ಗೆ ರೆಫರ್ ಮಾಡ್ತೀವಿ. ನಿಮ್ಮ ಹತ್ರ ಏನಾದರೂ 37 ಲಕ್ಷಕ್ಕೆ ತೋಟ ಇದ್ದರೆ, 30 ಲಕ್ಷಕ್ಕೆ 32ಕ್ಕೆ ತೋಟ ಇದ್ದರೆ ಹೇಳಿ. ದಯವಿಟ್ಟು ಒಂದು 60 ಕಿಲೋಮೀಟ್ರ್ ಒಳಗಡೆ ತೋಟ ಇದ್ದರೆ ಹೇಳಿ, ಮೈಸೂರಿಂದ 60 ಕಿಲೋಮೀಟ್ರ್ ಒಳಗಡೆ ತೋಟ ಇದ್ದರೆ ಹೇಳಿ. ನನಗೆ ತುಂಬ ಜನ ಕಸ್ಟಮರ್ ರಿಕ್ವೈರ್ಮೆಂಟ್ ಇದೆ, ಅವ್ರಿಗೆ ಹಾಕ್ತೀನಿ ಬೇಕಾರೆ. ಸರ್ ಈ ತೋಟ ಕಮ್ಮಿ ಇದೆ ತೊಗೊಳ್ಳಿ ಸರ್ ಅಂತ. ನೀವೇ ನೋಡ್ತಾ ಇದ್ದೀರಲ್ಲ ತೋಟ ನೋಡಿ ಹೆಂಗಿದೆ. ಅರಶಿನ, ಬಾಳೆ, ನಿಂಬೆ, ಸೀಬೆ ಎಲ್ಲ ಹಾಕಿದ್ರು ನೋಡಿ. ನೋಡ್ತಾ ಇದ್ದೀರಲ್ವಾ ನೋಡಿ, ಬಾಳೆ ಎಲ್ಲ ಡ್ರಿಪ್ ಇರಿಗೇಷನ್ನು ಹೆಂಗಿದೆ, ವಾಟರ್ ಸೋರ್ಸ್ ಗೊತ್ತಾ ಅಲ್ಲಿ. ನೀವು ಸೀನರಿ ನೋಡೋದೇ ಗೊತ್ತಾಗ್ಬೋದು ಗ್ರೀನಾಗಿ. ಟೋಟಲ್ 14 ಎಕರೆ ಹೆಂಗಿದೆ ಅಂದರೆ ಒಬ್ಬರು ಒಳಗೆ ಬರೋಂಗಿಲ್ಲ. ಸೊ ಸುತ್ತಲೂ ಫೆನ್ಸ್ ಹಾಕಿದ್ದಾರೆ ನೋಡಿ. ಇನ್ಕಮ್ಮು ಟೀಕು ಪ್ಲಸ್ ಬಾಳೆ ಪ್ಲಸ್ ತೆಂಗು ಪ್ಲಸ್ ಅಡಿಕೆ, ಇಷ್ಟು ಇನ್ಕಮ್ ಇದೆ ಈ ಲ್ಯಾಂಡಲ್ಲಿ. ನೀವೇ ನೋಡ್ತಾ ಇದ್ದೀರಲ್ಲ ನೋಡಿ, ಸಕ್ಕತ್ತಾಗಿದೆ. ಜನರಲ್ ಪ್ರಾಪರ್ಟಿ, ಒಂದೇ RTC ವಿತ್ತು ಎಲ್ಲದಕ್ಕೂ ಡ್ರಿಪ್ ಮಾಡಿಸಿಟ್ಟಿದ್ದಾರೆ. ಎಲ್ಲ ನೀವೇನು ಇನ್ವೆಸ್ಟ್ಮೆಂಟೇ ಮಾಡೋಂಗಿಲ್ಲ, ತೊಗೊಂಡೋಗಿ ಜಸ್ಟ್ ಕೀ ಹ್ಯಾಂಡ್ ಓವರ್ ಮಾಡ್ತಾರೆ. ಅದೇನೇ ಮುಂದಕ್ಕೆ ನೀವೇನು ಬೆಳೆ ಬೆಳ್ಕೊತೀರಾ ಅದೇನೇ ಫೈನಲ್ ಕಣ್ರಿ. ನೋಡಿ ಎಷ್ಟು ಸಕ್ಕತ್ತಾಗಿದೆ. ಆಮೇಲೆ ಟ್ರಾನ್ಸ್ಫರ್ಮ್ ಕೂಡ ಹೊಸ ಟ್ರಾನ್ಸ್ಫರ್ ಹಾಕ್ಸ್ಕೊಂಡಿದ್ದಾರೆ. ಹೊಸದೊಂದು ಟ್ರಾನ್ಸ್ಫಾರ್ಮ್ ಇವ್ರು ಲ್ಯಾಂಡ್ಗೆ ಅಂತಲೇ ಹಾಕ್ಸ್ಕೊಂಡವ್ರೆ. ಅಲ್ಲಿ ಟ್ರಾನ್ಸ್ಫಾರ್ಮ್ ಕಾಣ್ತಿದೆಯಾ, ಆ ಟ್ರಾನ್ಸ್ಫಾರ್ಮು ಹಾಕ್ಸ್ಕೊಂಡವ್ರೆ. ತುಂಬ ಚೆನ್ನಾಗಿದೆ ಲ್ಯಾಂಡು. ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಇಷ್ಟು ಕಮ್ಮಿ ಬಡ್ಜೆಟ್ಗೆ ತೋಟ ಎಲ್ಲೂ ಸಿಗೋಲ್ಲ. ಮೈಸೂರಿಂದ 50 ಕಿಲೋಮೀಟ್ರು 55 ಕಿಲೋಮೀಟ್ರ್ ಒಳಗಡೆ ಇಷ್ಟು ಕಮ್ಮಿ ಬಡ್ಜೆಟ್ಗೆ ಯಾರೂ ಕೂಡ ಸಾಧ್ಯನೇ ಇಲ್ಲ ತೋಟನ, ಅದು ಇನ್ಕಮ್ ತೋಟನ. ನೋಡಿ ಎಷ್ಟು ಟೀಕು ನೋಡಿ ಹೆಂಗಿದೆ, ಟೀಕು ಎಷ್ಟು ದಪ್ಪ ಇದೆ, ಎಷ್ಟು ದಪ್ಪ ಇದೆ. ತೆಗೆ ನೋಡ್ರಿ ಎಷ್ಟು ದಪ್ಪ ಇದೆ. ಇನ್ನೇನು ಇದು ನೋಡಿ, ಪಪ್ಪಾಯಿನೂ ಹಾಕವ್ರೆ. ಒಂದು ಎಕರೆ ಪಪ್ಪಾಯಿನೂ ಹಾಕವ್ರೆ. ನೀವೊಂದು ತೋರಿಸ್ತೀನಿ ನೋಡಿ, ಪಪ್ಪಾಯಿನೂ ಕೂಡ ಹಾಕವ್ರೆ. ವಿತ್ ಒಂದು TC ಇದೆ, ಸಪ್ರೇಟ್ TC ವಿತ್ CC ಕ್ಯಾಮ್ರಾ ಬೇಕಾ ಅವರೇ ಹಾಕ್ಸ್ಕೊಡ್ತಾರೆ. ಇದು ಸಪೋಟ. ಇದು ನೋಡಿ ಸಪೋಟ ಎಷ್ಟು ಹಾಕವ್ರೆ ಅಂತ. ನೀವೇನು ನೋಡಿ, ಸಪೋಟ, ಸೀಬೆ, ನಿಂಬೆ ಎಲ್ಲ ಇದೆ ಕಣ್ರಿ ಜಮೀನಲ್ಲಿ. ಯಾರೋ ಹೇಳ್ತಾರೆ ಅಲ್ಲಿ ಕೂತ್ಕೊಂಡು, ನಾನು ಇಷ್ಟು ಕಮ್ಮಿ ತೋಟ ಕೊಡಿಸ್ತೀನಿ, ಅಷ್ಟು ಕಮ್ಮಿ. ಈ ಥರ ತೋಟ ಕೊಡಿಸ್ರಿ. ಈ ಥರ ತೋಟನ ಯಾರು ಬೇಕು, ಯಾರು ಕೊಡಿಸ್ತಾರೆ ಕೊಡಿಸ್ರಿ. 30 ಲಕ್ಷ 32 ಲಕ್ಷಕ್ಕೆ ಯಾರಿಗೆ ಕೊಡ್ತಾರೆ ತೋಟನ? ನೋಡಿರಿ ಎಷ್ಟು ಸಖತ್ತಾಗಿದೆ ತೋಟ. ಅದು ಮೈಸೂರಿಂದ ಜಸ್ಟ್ ನಿಮಗೆ 50ಇಂದ 60 ಕಿಲೋಮೀಟ್ರ್ ಒಳಗಡೆ ತೋಟ ಇಷ್ಟು ರೇಟ್ ಕಮ್ಮಿ ಸಿಗುತ್ತಾ? ಅದು ಬೇರೆ. ತೆಂಗು ಇನ್ಕಮ್ ಇದೆ, ಟೀಕ್ ಇದೆ, ತಾರೋಡ್ ಅಪ್ರೋಚ್ ಇದೆ, ಪಪ್ಪಾಯಿ ಇದೆ. ನೋಡಿರಿ ಎಷ್ಟು ಸಖತ್ತಾಗಿದೆ ತೋಟ, ಹೆಂಗೆ ಚೆನ್ನಾಗಿ ಮೇಂಟೈನ್ ಮಾಡೋದು ತೋಟನ. ತಾರೋಡ್ ಅಪ್ರೋಚ್ ಎಲ್ಲಿ ಸಿಗುತ್ತೇನ್ರಿ? ತಾರೋಡೆ ಮೇಯ್ನ್ ತಾರೋಡ್ ಅಪ್ರೋಚೇ ಇದು. ಶೆಡ್ಡು, ಒಂದು ಮನೆ, ಲೇಬರ್ ಶೆಡ್ ಒಂದು ಮನೆ ಒಂದು, ಯಾರಿಗೆ ಕೊಡ್ತಾರೆ ಈ ಥರ ತೋಟನ?